ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ 50,000 ಕೋಟಿ ವಂಚನೆ ಆರೋಪ ಈಗ ಕೇಳಿಬಂದಿದೆ. ಜನರ ತೆರಿಗೆ ಹಣ ಕೊಳ್ಳೆ ಹೊಡೆದವರು ಆಸ್ತಿ ಮಾಡಿದ್ದಾರೆ ಅಂತ ಮಾಲಿಕಯ್ಯ ಗುತ್ತೇದಾರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸೋತ 1 ತಿಂಗಳಲ್ಲಿ ಖರ್ಗೆ ಜೈಲಿಗೆ ಹೋಗ್ತಕ್ಕಂಥದ್ದು ಗ್ಯಾರಂಟಿ, ಅಕ್ರಮ ಆಸ್ತಿ ಮಾಡಿದ್ದು ಎಲ್ಲ ಹೊರಗೆ ಬರುತ್ತೆ ಅಂತ ಕಿಡಿಕಾರಿದ್ರು. ಖರ್ಗೆ ಧೃತರಾಷ್ಟ್ರ, ಅವರ ಮಗ ಪ್ರಿಯಾಂಕ ಖರ್ಗೆ ದುರ್ಯೋಧನ ಅಂತ ಜರೆದ್ರು. ಇನ್ನು ಮಾಲಿಕಯ್ಯ ಗುತ್ತೇದಾರ್ಗೆ ತಿರುಗೇಟು ಕೊಟ್ಟ ಖರ್ಗೆ ಯಾವ ತನಿಖೆ ಬೇಕಾದರೂ ಮಾಡಿಸ್ಲಿ, ನಾನು ರೆಡಿ, ನಾನು ತಪ್ಪು ಮಾಡಿದರೆ ಜೈಲಿಗೆ ಹೋಗೋದಕ್ಕೂ ಸಿದ್ಧ ಅಂತ ತಿರುಗೇಟು ಕೊಟ್ಟರು. ಇನ್ನು ಪ್ರಿಯಾಂಕ ಖರ್ಗೆ ಟಾಂಗ್ ಕೊಟ್ಟು ನಮ್ಮ ಆಸ್ತಿ 50,000 ಕೋಟಿ ಇದ್ದರೆ ನಾನು ರಾಜಕೀಯ ನಿವೃತ್ತಿ ನೀಡ್ತೀನಿ ಅಂತ ಚಾಲೆಂಜ್ ಹಾಕಿದ್ರು. ನಾನು ನಿನ್ನೆ ಹೇಳಿದ್ದೀನಿ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ನೋಡಪ್ಪ ಪ್ರಿಯಾಂಕ ಖರ್ಗೆ, ನಿಮ್ಮ ಅಪ್ಪನ ಆಸ್ತಿ ಏನು ಇರಲಿಲ್ಲ. ಮೊದಲ ನಿನ್ನ ಆಸ್ತಿ ಏನಿತ್ತು ನೋಡ್ಕೊ, ಇವತ್ತು 50,000 ಕೋಟಿ ಮಾಲಕನಿ. ಈ ದೇಶದ ಜನರ ಕೊಳ್ಳೆ ಹೊಡೆದು ಸಂಪಾದನೆ ಮಾಡಿದ ದುಡ್ಡು ನಿನ್ನ ಮೇಲೆ ಪಾಪ. ಸರ್ಕಾರ ಅವ್ರದೇ ಇದೆ, ಅವ್ರ ಕೈಯಲ್ಲಿದೆ. ನಮ್ಮ ಹತ್ರ ಏನು ಆಸ್ತಿ 50 ಕೋಟಿಯೋ 1 ಲಕ್ಷ ಕೋಟಿಯೋ, ಆದ್ರೆ ಕೇಂದ್ರ ಸರ್ಕಾರ ಅವ್ರ ಬಲ್ಲಿದೆ. ಓಟು ತಗೊಂಡು ಹೋಗ್ಲಿ, ನಾನು ತಪ್ಪು ಮಾಡಿದ್ರೆ ನನಗೆ ಜೈಲಿಗೆ ಹಾಕಲಿ, ಸೂಲಿಗೆ ಏರಿಸಲಿ. ನಾಳೆ ಪ್ರೂವ್ ಮಾಡಲಿ ನಮ್ಮ ಹತ್ರ 50,000 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ನಾವು ರಾಜಕೀಯ ನಿವೃತ್ತಿ ತಗೊಳಕ್ ತಯಾರಿದ್ದೀವಿ. ಅಕಸ್ಮಾತ್ ನಮ್ಮ ಹತ್ರ ಆಸ್ತಿ ಇರ್ಲಿಲ್ಲ ಅಂದ್ರೆ ಇವ್ರು ರಾಜಕೀಯ ನಿವೃತ್ತಿ ತಗೊಳಕ್ ತಯಾರಿದಾರ? ಓಕೆ, ಇನ್ನು ದೇವೇಗೌಡರ ಜೊತೆ ಫೋಟೋ, ಸೆಲ್ಫಿ ಮತ್ತು ಕಾಲಿಗೆ ಬೀಳೋದಕ್ಕೆ ಮುಗಿಬಿದ್ದ ಮಹಿಳಾ ಕಾರ್ಯಕರ್ತರು, ಅವರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಮತ್ತು ಆಪ್ತ ಸಹಾಯಕರು ಹರಸಾಹಸವನ್ನು ಪಟ್ಟಿದ್ದಾರೆ. ಅಂಗರಕ್ಷಕರು, ಪೊಲೀಸರು ಎಲ್ಲರೂ ಇದ್ರೂ ಕೂಡ ದೇವೇಗೌಡರ ಜೊತೆ ಸೆಲ್ಫಿ ತೆಗೆಸಿಕೊಳ್ಳೋದಕ್ಕೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಹಾವೇರಿ ಗದಗ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಇವತ್ತು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ತುರುಸಿನ ಪ್ರಚಾರವನ್ನು ನಡೆಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದರು. ಮುಂಡರಗಿ ಹೆಸ್ಕಾಂನ ಗಣೇಶ್ ಗುಡಿಯಿಂದ ಮೇನ್ ಬಜಾರ್, ಗಾಂಧೀಜಿ ಸರ್ಕಲ್, ಕೋಟೆ ಭಾಗ, ಬೃಂದಾವನ ಸರ್ಕಲ್ ಮೂಲಕ ಕೊಪ್ಪಳ ಸರ್ಕಲ್ವರೆಗೆ ರೋಡ್ ಶೋ ನಡೆಸಿದರು. ಆಯುಷ್ಮಾನ್